ಸೀಟ್ ಅಲ್ಲಿ ತಾನೆ ಹೋಗು. ನನ್ನ ಸೀಟ್ ಅಲ್ಲ, ನನ್ನ ಸೀಟ್ ಅಲ್ಲ, ನನ್ನ ಪಡ ನಾನು ಬಂದಿದ್ದು. ನೀವು ಅಲ್ಲಿ ಸೀಟ್ ಆಯ್ತು ಹೋಗು. ಅಲ್ಲಿ ಸ್ಮೆಲ್ ಬರ್ತದೆ, ಸ್ಮೆಲ್ ಹಾಕೋ. ಅಲ್ಲಿ ಸ್ಮೆಲ್ ಅಂತ ಹೇಳಿದ್ದೆ, ಈ ಕಡೆ ಬಂದಿದ್ದು. 145 ರುಪೀಸ್ಗೆ ಟಿಕೆಟ್ ತಗೊಂಡ್ರೆ ಬಂತು ನಮ್ಮ ಟ್ರೈನು. ವಾವ್, ಹೇ ಬಾಸ್, ಏನಿದು ಸ್ಲೀಕ್ ಅಂತೇಳಿ. ಅಯ್ಯೋ, ಕ್ಲೋಸ್ ಮಾಡಪ್ಪ. ಓಕೆ, ಸೊ ಇವಾಗ ನಾನು ಮಲ್ಕೊತೀನಿ ಬಸ್ಸು. ನಮಸ್ಕಾರ ಬಸ್, ಎಲ್ಲರೂ ಹೇಗಿದ್ದೀನಿ? ನಾನು ಕ್ರೇಜಿ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನೀಗ ಅಟ್ ಪ್ರೆಸೆಂಟ್ ದೇವನಹಳ್ಳಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ರೈಲ್ವೆ ಸ್ಟೇಷನಿಂದ ನಾನು ಈಗ ಬೆಂಗಳೂರು ಕಡೆ ಹೋಗಬೇಕು. ಯಾಕಪ್ಪ ಅಂದರೆ ನೀವೇ ನೋಡಿದ್ರಲ್ಲಪ್ಪ ಟೈಟಲು ಮತ್ತು ತಮ್ನೇಲು. ಸೊ ಮಂತ್ರಾಲಯ ಕಡೆ ಹೋಗ್ತಾ ಇದ್ದೀನಿ. ಮತ್ತು ಅದರಲ್ಲಿ ಸ್ವಲ್ಪ ಕನ್ಫ್ಯೂಸು, ಏನಿದು, ಯಾವ ಥರ ಹೋಗ್ತಾ ಇದ್ದೀರಿ, ಎಷ್ಟು ರೂಪಾಯಿ ಅಂತ ಸಹ ನಿಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಇದಕ್ಕೆಲ್ಲ ನೀವು ಫುಲ್ಲು ವೀಡಿಯೋ ನೋಡಿದ್ರೇ ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ಲಾಸ್ಟಲ್ಲಿ ಹೇಳ್ತೀನಿ ಏನು ಎತ್ತ ಅಂತ. SMBT ಬೆಂಗಳೂರು ಒಳಗಡೆ ಈ ಟ್ರೈನು ಸ್ಟಾರ್ಟ್ ಆಗುತ್ತೆ. ಯಾವುದು ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಸೊ ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದು ನಾನು SMBT ಇಂದನೇ, ಬಟ್ ಲೇಟ್ ಆಗುತ್ತೆ ನನಗೆ ಜರ್ನಿ ಅಂತ ಹೇಳ್ಬಿಟ್ಟು ಯಲಹಂಕಗೆ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಯಲಹಂಕ ಜಂಕ್ಷನಿಂದ ನಾನೀಗ ನೆಕ್ಸ್ಟು ಹೋಗೋದು ಮಂತ್ರಾಲಯ ರೋಡು. ಸೊ ಮಂತ್ರಾಲಯಕ್ಕೆ ಮಧ್ಯೆ ಯಾವುದ್ಯಾವ್ದು ಬರುತ್ತೆ ಅಂದರೆ ಅನಂತಪುರ ಮತ್ತು ಗುಂಟಕಲ್ ಜಂಕ್ಷನ್ನು, ಅದಾದಮೇಲೆ ಮಂತ್ರಾಲಯ 18ಗೆ ಮಂತ್ರಾಲಯ ರೀಚ್ ಆಗ್ತೀನಿ. ಸೊ ರೀಚ್ ಆದಮೇಲೆ ಅಲ್ಲಿಂದ ಮತ್ತೆ ಮಂತ್ರಾಲಯಕ್ಕೆ 50 ರೂಪಾಯಿ ಏನೋ ಆಟೋ ಕೊಟ್ಬಿಟ್ಟು ಹೋಗ್ಬೇಕಂತೆ. ಸೊ ಅದನ್ನೆಲ್ಲ ನಾನು ವ್ಲಾಗಲ್ಲೇ ನಿಮಗೆ ತೋರಿಸ್ತೀನಿ. ಸೊ ವ್ಲಾಗ್ನ ಫುಲ್ಲು ನೋಡ್ತಾ ಇದ್ದರೆ ಫಸ್ಟು ಲೈಕ್ ಮಾಡಿ. ಸೊ ಯಾರಾದರೂ ಹೊಸೊಬ್ರು ಬಂದಿದ್ದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಫೈನಲಿ 3 ಗಂಟೆ ಆಗ್ತಾ ಬರ್ತಿದೆ. 3:05ಗೆ ನಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಈ ಜಾಗಕ್ಕೆ ಬರಬೇಕು. ಆಲ್ರೆಡಿ ಈಗ ಅನೌನ್ಸ್ ಮಾಡ್ತಿದ್ದಾರೆ. ಬಂತು ನಮ್ಮ ಟ್ರೈನು. ನೋಡಿ ಬಸ್ಸು, ಈ ಟ್ರೈನಲ್ಲಿ ನಾನೀಗ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಜರ್ನಿ. ಬಟ್ ಏನಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಯಾವ ಥರ ಜರ್ನಿ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕುತೂಹಲ ಜಾಸ್ತಿನೇ ಇದೆ. ಕೋಚ್ ಯಾವುದು? C6 ಇದೆ. ನಾವೀಗ ಈ ಟ್ರೈನ್ ಹತ್ತಾ ಇದ್ದೀರಲ್ವಾ, ಸೊ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗುತ್ತೆ. ಸೊ ಈಗ ನಾನು ಒಳಗಡೆ ಎಲ್ಲಿ ಏನು ಬಸ್ಸು ಸಾಕಾಗಿದೆ ಟ್ರೈನ್. ಸಖತ್ತು ಕೊಟ್ಟಿದ್ದಾರೆ ದೇವರು. ಮತ್ತೆ ಈ ಕಡೆ ಇಂಡಿಯನ್ ಇರಬೇಕಾ? ನಂಗೆ ಆ್ಯಕ್ಚುಲಿ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ನಾನು ಈ ಥರನೇ ಇವಾಗ ನೀವೇನು ನೋಡ್ತಾ ಇದ್ದೀರೋ ಅದೇ ಥರ ನಾನು ಇವಾಗೆಲ್ಲ ನೋಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವಿಂಡೋ ಸೀಟ್ನ ಬುಕ್ ಮಾಡಿದೆ, ಬಟ್ ವಿಂಡೋ ಸೀಟ್ ಯಾವ ಥರ ಈ ಥರ ಕೊಡ್ತಾರೆ ಅಂತ ನನಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ವಿಂಡೋ ಸೀಟ್ ಇದೆ, ವಿಂಡೋ ಎಲ್ಲ ಐತೆ. ನಾನು ಎಲ್ಲಿ ನೋಡೋಣ? ಈ ನನ್ನ ಮಕ್ಕಳು ಅನ್ನ ತಿಂತಾರೆ, ಎಲ್ಲಿ ತಿಂತಾರಣ್ಣ ಈ ನನ್ನ ಮಕ್ಕಳು. ನೀವು ನೋಡ್ಬೋದು ಮೇಲ್ಗಡೆ ಲಗೇಜ್ ಇಕ್ಕಕ್ಕೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಬಸ್ಸು. ನನಗೆ ನಿಧಾನ ಮಾತಾಡಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಮತ್ತು ಟ್ರೈನ್ ಸೌಂಡ್ ಕಡಿಮೆ ಇದೆ, ಅದರಿಂದ ನಾನು ನಿಧಾನವಾಗಿ ಮಾತಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಟ್ರೈನ್ ಹೋಗ್ತಿದೆ ಅಂತಲೂ ಸಹ ತೋರಿಸ್ತಿದ್ದಾರೆ. 108 km/h ಹೋಗ್ತಿದೆ. ಆ್ಯಂಡ್ ಈ ಜಾಗ ನೋಡಿದ್ರೆ ಆ ಥರ ಸ್ಪೀಡೇ ಗೊತ್ತಾಗ್ತಿಲ್ಲ. ಸೊ ಇನ್ನು ಇಲ್ಲಿ ಏನೇನಿದೆ ಅಂದರೆ ಎಮರ್ಜೆನ್ಸಿ ಬ್ರೇಕು, ಅದ್ರ ಜೊತೆಗೆ ಮೇಲೆ ಲೈಟು, ಅಡ್ಜಸ್ಟ್ಮೆಂಟ್ ಲೈಟು, ಮತ್ತು AC ಮೇಲ್ಗಡೆ ಇದೆ. ಯಾವುದೇ ಥರ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇನ್ನೇನಿದೆಪ್ಪ, ಇನ್ನು ಮೇಲ್ಗಡೆ ಲಗೇಜ್ಗಳು ಇಟ್ಕೊಳ್ಳೋ ಜಾಗ, ಬೇಜಾನ್ ಜಾಗ ಕೊಟ್ಬಿಟ್ಟಿದ್ದಾರೆ. ಸೊ ಲೆಫ್ಟು ರೈಟು. ನನಗೆ ವಾಟ್ರ್ ಬಾಟ್ಲು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ. ಅಂದರೆ ನನಗೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಕೊಡ್ತಾರೆ. ಸೊ ಈ ವಾಟ್ರ್ ಬಾಟ್ಲು ನಾವು ಏನು ಮಾಡಬೇಕು ಅಂದರೆ ಈ ಜಾಗದಲ್ಲಿ ಇಟ್ಕೊಳ್ಬೋದು. ಇದು ಮುಂದ್ಗಡೆ ಇರೋದು ಏನಿದು, ಇದು ಸ್ಟೀಲಲ್ಲಿ ಕೊಟ್ಟಿದ್ದಂಗೆ ಅವರಪ್ಪ. ಸೌಂಡ್ ನೋಡಿ, ಸ್ಟೀಲ್. ಸೊ ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ, ಏನಾದರೂ ತಿನ್ನೋಕ್ಕೆ, ವಾಟ್ರ್ ಬಾಟ್ಲ್ ಇಡೋಕ್ಕೆ, ಏನಾದರೂ ಫುಡ್ ಇಡೋಕ್ಕೆ, ಸೊ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೀವು. ನಾನಂತೂ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿರೋದು ಫುಡ್ಗೆ. ಸೊ ಯಾವ ಥರ ಫುಡ್ಡು ಈ ಜಾಗದಲ್ಲಿ ಕೊಡ್ತಾರೆ ಅಂತ. ಸೊ ಫುಡ್ಡುಗೋಸ್ಕರ ಬೇಗನೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 3:15 ಆಗಿದೆ. ಯಾವ ಟೈಮ್ಗೆ ಕೊಡ್ತಾರೆ ಅಂತಲೂ ಸಹ ನನಗೆ ಗೊತ್ತಿಲ್ಲ. ಮೇ ಬಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕೊಡ್ಬೋದು. ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ನಾವೇನಾದರೂ ಮೊಬೈಲ್ ಏನಾದರೂ ಚಾರ್ಜಿಂಗ್ ಹಾಕ್ಕೊಳ್ಬೇಕು, ಚಾರ್ಜಿಂಗ್ ಖಾಲಿ ಆಯಿತು ಅಂದರೆ ಈ ಜಾಗದಲ್ಲಿ ಯಾವುದೇ ಥರನೂ ಸಹ ನಿಮಗೆ ಪ್ಲಗ್ ಅವೈಲೇಬಲ್ ಇಲ್ಲ. ಆದರೆ ಇಲ್ಲಿ ಕೆಳಗಡೆ ಬಗ್ ನೋಡಬೇಕು ನೀವು, ಏನಾದರೂ ಕಾಣಿಸುತ್ತಾ ಅಂತ. ಸೊ ಆಗ ಒಂದು ಜಾಗದಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು 110 ವೋಲ್ಟ್ಸು ನಿಮಗೆ ಕೊಟ್ಟಿದ್ದಾರೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅಲ್ಲಿರೋರಿಗೆ ಊಟ ಬಂದಿದೆ. ನಾನು ಅದೇ ಥರ ಇಲ್ಲಿ ಖಾಲಿ ಮಾಡ್ಕೊಂಡಿದ್ದೀನಿ, ಬೇಗ ಊಟ ಬರಲಿ ಅಂತ. ಬಟ್ ಯಾವುದು ಇನ್ನೂ ಬಂದಿಲ್ಲ. ಇವ್ರನ್ನ ಕೇಳಿದೆ, ಇವ್ರು ಹೇಳ್ತಿದ್ದಾರೆ ಟಿಕೆಟ್ ಒಳಗಡೆ ಫುಡ್ ಇನ್ಕ್ಲೂಡ್ ಇಲ್ಲ ಅಂತ. ಸೊ ಟಿಕೆಟಿಗೆ
ಸಪ್ರೇಟು ಫುಡ್ಗೆ ಸಪ್ರೇಟು ಅಂತ. ಸೊ ಈಗ ನಾನೀಗ ಫುಡ್ಗೆ ಸಪ್ರೇಟಾಗಿ ಆರ್ಡ್ರ್ ಮಾಡಬೇಕಾಗುತ್ತೆ. ನಮ್ಮ ಫ್ರೆಂಡ್ಸ್ ಏನು ಹೇಳಿದರು ಅಂದರೆ ಟಿಕೆಟ್ ಒಳಗಡೆ ಫುಡ್ ಇದೆ ಅಂತ ಅಂದ್ಕೊಂಡಿದ್ರು. ಸೊ ನಾನೀಗ ಬಕ್ರ ಆಗಿದ್ದೀನಿ. ಬಕ್ರನೋ ನಿಜನೋ ಏನೋ ಗೊತ್ತೇ ಇಲ್ಲ. ಸೊ ಯಾವುದಕ್ಕೂ ಒಂದ್ಸತಿ ಕೇಳಿ ನೋಡೋಣ. ಬಸ್ ನಾರ್ಮಲಾಗಿ ನಾನು ಟಿಕೆಟ್ ಬುಕ್ ಮಾಡುವಾಗ ಇದೇ ಥರ ಬುಕ್ ಮಾಡ್ತಿದ್ದೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಬ್ಲರ್ ಮಾಡಿರ್ತೀನಿ. ಸೊ ಐ ಡೋಂಟ್ ವಾಂಟ್ ಕ್ಯಾನ್ಸಲೇಷನು ಆ್ಯಂಡ್ ಕನ್ಸಿಡರ್. ಸೊ ಈಗ ಕೊಟ್ಟಿದ್ದಾಗ ನನಗೆ ಪ್ರೈಸು 966 ಅಂತ ತೋರಿಸ್ತಿದೆ. ಸೊ ಇದು ಟಿಕೆಟ್ಗೆ ಮಾತ್ರ. ನೀವೇನಾದರೂ ಫುಡ್ಡು ಸಹ ತಗೊಳ್ಬೇಕು ಅಂದರೆ 1175 ರುಪೀಸ್ ಅಂತ ಟಿಕೆಟ್ ಆಗುತ್ತೆ. ನಾನಿವಾಗ ಫುಡ್ಡನ್ನ ನಾನು ಇದೇ ಜಾಗದಲ್ಲಿ ಅಂದರೆ ಇವ್ರ ಹತ್ರನೇ ಆರ್ಡ್ರ್ ಮಾಡಿ ತಗೊಳ್ತೀನಿ. ಸೊ ಫೈನಲಿ ನಮ್ಮ ಊಟ ಬಂದಿದೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಸ್ನ್ಯಾಕ್ಸ್ ಅಷ್ಟೇ. ಸೊ ಈ ಸ್ನ್ಯಾಕ್ಸ್ನ ನಾವೀಗ ತಿನ್ನೋಣ. ನಾರ್ಮಲ್ಲಾಗಿ ಅಂಗಡಿಗೆಲ್ಲ ಸಿಗುತ್ತೆ. ಸೊ ಒಂದೇ ಒಂದು ಸಮೋಸೆ ಬಿಸಿಯಾಗಿ ಕೊಟ್ಟಿದ್ದಾರೆ. ಟೀ ಬರುತ್ತೆ ಅಂದ್ಕೊಂಡೆ, ಟೀ ಇನ್ನೂ ಬಂದಿಲ್ಲ. ಇದೇನು ಮಸಾಲ ಫ್ಲೇವರ್ ಇನ್ಸ್ಟಂಟ್ ಟೀ ಪೌಡ್ರು ಏನಿದೆ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ಏನೇನಿದೆ ಅಂತ. ನಿಮಗೂ ಸಮೋಸೆ ಬೇಕು ಅಂದರೆ ಈ ಟ್ರೈನ್ಗೆ ಹತ್ಬಿಟ್ಟು ಬನ್ನಿ. ಸೊ ನಾರ್ಮಲ್ ಚೆನ್ನಾಗಿದೆಪ್ಪ. ನಿಮಗೆ ನೀರು ಕೊಟ್ಟಿದ್ದಾರೆ, ಬಿಸಿನೀರು. ಏನಕ್ಕಪ್ಪ ಇದು ಬಿಸಿನೀರು ಅಂದರೆ ನೀವು ಇಲ್ಲಿ ನೋಡ್ಬೋದು, ಇದೆಯಲ್ಲ ಮಸಾಲ ಟೀ, ಇದನ್ನು ಎತ್ತಿ ಅದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಹೆವಿ ಅಲ್ವಾ? ಬಟ್ ಇದು ಕಡ್ಡಿ ಕೊಡಬೇಕಾಯ್ತು ಅಲ್ಲಾಡ್ಸೋಕ್ಕೆ. ಇಲ್ಲಿದೆ. ಸೊ ಈ ಕಡ್ಡಿನ ಅಲ್ಲಾಡ್ಸೋಕೆ ಇಟ್ಕೊಂಡಿದ್ದೀರಿ. ಸೊ ಬಾಸ್, ಈಗ ಟೀ ಇಷ್ಟು ಬೇಗ ಆಗೋಯ್ತು. ನಮ್ಮ ಮನೆಗೆ ನಮ್ಮ ಅಮ್ಮಗೆ ಹೇಳ್ಕೊಡ್ಬೇಕು ನಾವು ಟೀ ಹೆಂಗೆ ಮಾಡಬೇಕು ಅಂತ. ಲೇಟಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಬೇಗ ಆಗೋಯ್ತು. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್. ಯಪ್ಪ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಮ್ಮ ಮನೆಗೆ ನಮ್ಮ ಅಮ್ಮಗೆ ಹೇಳ್ಕೊಡ್ಬೇಕು ನಾವು ಟೀ ಹೆಂಗೆ ಮಾಡಬೇಕು ಅಂತ. ಲೇಟಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಬೇಗ ಆಗೋಯ್ತು. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ನಮ್ಮಮ್ಮ ಮಾಡೋದೇ ಚೆನ್ನಾಗೈತೆ. ಈಗ ಟೈಮ್ ನೀವು ನೋಡ್ಬೋದು 5 ಗಂಟೆಗೆ 15 ನಿಮಿಷ ಇದೆ. ನಾನು ಕೊಟ್ಟಿದ್ದು ಸ್ನ್ಯಾಕ್ಸ್ನೆಲ್ಲ ನಾನು ತಿಂಡಿ ಖಾಲಿ ಮಾಡಿದ್ದೀನಿ. ಅಂದರೆ ಅಷ್ಟು ತಿಂಡಿನೂ 100 ರೂಪಾಯಿ ವ್ಯಾಲ್ಯೂ ಅಂತೆ. ಮೇ ಬಿ ಒಂದು 50 ರೂಪಾಯಿ ವ್ಯಾಲ್ಯೂ ಇರ್ಬೋದು ಆ ಫುಡ್ಡಿಗೆ. ಏನು 100 ರೂಪಾಯಿ ಕೊಡೋ ವ್ಯಾಲ್ಯೂ ಥರ ಇರಲಿಲ್ಲ. ಸೊ ನೀವೇನಾದರೂ ಒಂದೇ ಭಾರತಲ್ಲಿ ಟ್ರೈನಲ್ಲಿ ಹತ್ತಿದ್ದೀರಾ ಅಂದರೆ ನೀವೇ ಏನಾದರೂ ಸ್ವಲ್ಪ ಆಚೆಗಡೆ ತಿಂಡಿ ತೊಗೊಂಬಂದ್ಬಿಡಿ. ಇಲ್ಲಿರೋ ತಿಂಡಿ ವೇಸ್ಟ್, ಅಷ್ಟೊಂದು ಏನೂ ಇಲ್ಲ. ಸೊ ಅಷ್ಟೊಂದು ಏನು ವ್ಯಾಲ್ಯೂ ಇಲ್ಲ ಮತ್ತು ಅಷ್ಟೊಂದೇನು ಟೇಸ್ಟ್ ಇಲ್ಲ. ಸೊ ಇಷ್ಟು ಹೇಳ್ತೀನಿ. ಈಗ ಡೋರ್ ಏನಾದರೂ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಪುಷ್ ಟು ಓಪನ್ ಅಂತಿದೆ. ಈಗ ಓಪನ್ ಮಾಡೋ, ಮರ್ಯಾದೆ ತೆಗಿಬೇಡ, ಓಪನ್ ಮಾಡೋ. ಗುರು ಓಪನ್ ಆಗ್ತಿಲ್ಲ. ಓಪನ್ ಹಾಂ ಓಪನ್ ಆಯಿತು. ಸೊ ಮರ್ಯಾದೆ ಆ್ಯಕ್ಚುಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಿತ್ತು, ಬಟ್ ಓಪನ್ ಆಗಿಲ್ಲ. ಸೊ ಇನ್ನೂ ಮುಂದ್ಗಡೆ ಒಂದಿದೆ, ಅದು ನೋಡೋಣ ಬನ್ನಿ. ಸೊ ಈ ಜಾಗದಲ್ಲಿದೆ. ಸೆನ್ಸರ್ ಓಪನ್ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ. ನೋಡ್ತಾ ಇರ್ಬೋದು. ಸೊ ಬಾತ್ರೂಮು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇದ್ದಾರೆ. ಸೊ ನಾನಿದು 3ನೇ ಸತಿ ನೋಡ್ತಾ ಇದ್ದೀನಿ. ಇವರು ಅವಾಗವಾಗ ಬರ್ತಾ ಇರ್ತಾರೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಾವ್, ಹೇ ಬಾಸ್, ಏನಿದು ಸೈಕ್ ಅಂತೇಳಿ. ಅಯ್ಯೋ, ಕ್ಲೋಸ್ ಮಾಡಪ್ಪ. ಓಕೆ, ಇಷ್ಟು ದೊಡ್ಡದಾಗಿರೋ ರೆಸ್ಟ್ ರೂಮು ನೀವು ನೋಡ್ಬೋದು ಇಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ರೆಸ್ಟ್ ರೂಮ್ ಯಾವ ಥರ ಕೊಟ್ಟಿದ್ದಾರೆ, ಕ್ರೇಜಿ ಅಂತ ಹೇಳ್ಬೋದು ಬಾಸ್. ನೀರು, ಈ ಕಡೆ ಟಾಯ್ಲೆಟು. ವಾವ್, ಸೀರಿಯಸ್ಲಿ ಈ ಥರ ರೈಲ್ವೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ನೋಡೇ ಇರಲಿಲ್ಲ ಯಾವ ಥರ ಇರುತ್ತೆ ಅಂತ ವಾಶ್ರೂಮ್ಸ್ ಎಲ್ಲ. ಸೊ ನೀವು ನೋಡ್ಬೋದು, ಎಲ್ಲ ಟೈಮು ನಾನು ರೈಲ್ವೆ ಹತ್ತಿದಾಗ ನಿಮಗೆ ಟಾಯ್ಲೆಟ್ನ ತೋರಿಸ್ತಿದೆ. ಸೊ ಎಲ್ಲದರಲ್ಲೂ ಜಸ್ಟ್ ವರ್ಸ್ಟ್ ಅಂತ ಹೇಳ್ಬೋದು. ಅಂದರೆ ಗಣಿತ. ಸೊ ಈ ಟ್ರೈನಲ್ಲಿ ಮಾತ್ರ ಇಲ್ಲ ಸಗದಾಗಿದೆ. ಇನ್ನೇನು ಒಂದು ಶವರ್ ಒಂದು ಕೊಟ್ಟಿಲ್ಲ ಅಷ್ಟೇ. ಮೇ ಬಿ ಇಲ್ಲಿ ಕೊಟ್ಬಿಟ್ಟಿದ್ದಿದ್ರೆ ಚೆನ್ನಾಗಿರುತ್ತಿತ್ತೇನೋ. ಸೊ ಸ್ನಾನ ಮಾಡ್ಕೊಬೋದು ಆರಾಮ್ಸೆ. ಇಲ್ಲೆಲ್ಲ ನೀವು ನೋಡ್ಬೋದು ಟಿಶ್ಯೂ ಪೇಪರ್ ಸಹ ಕೊಟ್ಟಿದ್ದಾರೆ. ಸೊ ಕ್ಲೀನ್ ಮಾಡಿ ಕ್ಲೀನಾಗಿ ಕುತ್ಕೊಳ್ಳೋಕೆ ಎಲ್ಲ. ಸೊ ಬನ್ನಿ ಬಾಸ್, ಈಗ ನೋಡಿದ್ರಲ್ವ ಯಾವ ಥರ ರೆಸ್ಟ್ ರೂಮ್ ಇತ್ತು ಅಂತ. ಸೊ ಕ್ರೇಜಿಯಾಗಂತೂ ಐತೆ ಗುರು. ಸೊ ಇದನ್ನು ಪುಷ್ ಮಾಡೋದ್ರೆ ಜಾಸ್ತಿ ನೋಡಿ. ಈ ಥರ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾದಮೇಲೆ ನಾವು ಪೇಮೆಂಟು 1175 ರೂಪಾಯಿ ಕೊಡಲೇಬೇಕಾಗುತ್ತೆ. ಸೊ ಒಂದೇ ಭಾರತ್ಗೆ ಈ ಥರ ಫೆಸಿಲಿಟೀಸ್ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು. ಸೊ ಟೈಮ್ ಆಗ್ತಾ ಲಾಸ್ಟಿಗೆ ನಾವು ಅದೋನಿ ಅನ್ನೋ ಊರಿಗೆ ಬಂದಿದ್ದೀರಿ. ಸೊ ಇಲ್ಲಿಂದ ಇನ್ನೂ ಮಂತ್ರಾಲಯಗೆ 1/2 ಅವರ್ ಇದೆ. ಸೊ ಟೈಮ್ ನೀವು ಎಷ್ಟು ಅಂತ ನೋಡಿದ್ರೆ ಇಲ್ಲಿದೆ ನೋಡಿ. ಟೈಮ್ ನೀವು ನೋಡ್ಬೋದು 7:34. ಓಕೆ, ಸೊ ಈಗ ಊಟ ಕೊಡೋ ಟೈಮು. ಸೊ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಮಗೆ ಟಿಕೆಟಲ್ಲಿ ಊಟ ಇನ್ಕ್ಲೂಡ್ ಮಾಡಿಲ್ಲ ನಾನು. ಸೊ ಅದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾಗಿತ್ತು.
ಮಾಡ್ಕೊಂಡಿಲ್ಲ. ಇವಾಗ ಗೊತ್ತಾಯಿತು ಹೆಂಗೆ ಮಾಡಬೇಕು ಅಂತ. ಇಷ್ಟು ದಿವಸ ನಂಗೆ ಗೊತ್ತೇ ಇರಲಿಲ್ಲ. ಯಾರಿಗಾದ್ರೂ ಬೇಕು ಅಂದರೆ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನೀವು ಹಿಂದ್ಗಡೆ ನೀವು ನೋಡ್ಬೋದು, ನೆಕ್ಸ್ಟ್ ಸ್ಟಾಪ್ ಮಂತ್ರಾಲಯ ಅಂತ ಸಹ ತೋರಿಸ್ತಿದೆ. ಒಳ್ಳೇದಲ್ವಾ, ಎಷ್ಟು ದೊಡ್ಡ ಸ್ಕ್ರೀನು ಮುಂದ್ಗಡೆ ಇದೆ ಇಲ್ಲೊಂದು ಜಾಗದಲ್ಲಿ. ಸೊ ನೋಡಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತೆಲುಗಲ್ಲಿ ಮೂರಲ್ಲಿ ತೋರಿಸ್ತೀನಿ ನಿಮಗೋಸ್ಕರ. ಅಂದರೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಕ್ಕೋಸ್ಕರ ನಾನು ಫುಡ್ಡನ್ನ ಬುಕ್ ಮಾಡಿದ್ದೀನಿ. ಸೊ ಆರ್ಡರ್ ಹೇಳಿದ್ದೀನಿ. ಸೊ ಬರುತ್ತೆ. ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ? 220 ರುಪೀಸು. ಸೊ 220 ರುಪೀಸು ವ್ಯಾಲಿಡ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿದ್ದಾದ್ಮೇಲೆ ಅಲ್ಲಿ ಆರಾಮಾಗಿ ತಿನ್ಬೋದಾಗಿತ್ತು. ಆದರೆ ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ಲ. ಸೊ ಅದೊಂದು ರೀಸನ್ಗೆ ಅಷ್ಟೇ. ಪನ್ನೀರ್ ವೆಜ್ಜೇನಾ? ಪನ್ನೀರ್ ಓಕೆ. ಬಸ್ಸು ಬಂತು ನೋಡಿ. ಇದು ವೆಜ್ಜು 220 ರುಪೀಸು. ಸೊ ಟಿಕೆಟ್ ಬಂದು ನಿಮಗೆ 960 ಏನೋ ಸಿಕ್ತು ನನಗೆ. ಪ್ಲಸ್ಸು ಈ ಫುಡ್ ಬಂದು 220 ಮತ್ತು ಮಧ್ಯ 110 ಕೊಟ್ಟೆ. ಸೊ ಅದರಲ್ಲಿ -1175 115 ರೂಪಾಯಿ ಎಕ್ಸ್ಟ್ರಾ ಆಗ್ತಿದೆ ನೀವು ಏನಾದರೂ ಫುಡ್ನ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ. ಸೊ ನಿಮ್ಗೆ ಇದೊಂದು ತಿಳುವಳಿಕೆ. ಸೊ ನೋಡ್ಕೊಳ್ಳಿ ಎಷ್ಟು ಲಾಸ್ ಆಗುತ್ತೆ. 115 ರೂಪಾಯಿ ಇರಲಿ, ಪರವಾಗಿಲ್ಲ. ನನಗಿದು ಆ್ಯಕ್ಚುಲಿ ಫುಡ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸೇರ್ತೀನಿ. ಆದ್ರೂ ನಿಮಗೆ ಹೇಳಬೇಕಲ್ವ ಹೇಗಿದೆ ಟೇಸ್ಟು ಅಂತ, ಏನೇನು ಕೊಟ್ಟಿದ್ದಾರೆ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಒಂದೇ ಭಾರತ್ಗೆ ಹೋಗ್ತಾ ಇದ್ದೀರಿ ಅಂದರೆ ಸೊ ಗೊತ್ತಾಗುತ್ತೆ. ಸೊ ಎರಡು ಕೊಟ್ಟಿದ್ದಾರೆ ರೋಲು, ಅದ್ರ ಜೊತೆ ಕರ್ಡು. ಇದು ಆಲೂಗಡ್ಡೆ ಥರ ಕಾಣಿಸ್ತಿದೆ. ಸೊ ಆಲೂಗಡ್ಡೆ ಮತ್ತು ಇದು ದಾಲು, ಪನ್ನೀರ್ ಕರಿ, ಅದಕ್ಕೆ ರೈಸು. ಇಷ್ಟಿಗೆ ನಾನು ಕೊಟ್ಟಿದ್ದು 220 ರೂಪಾಯಿ ಪ್ಲಸ್ ಚಪಾತಿ ಒಂದು. ಓಕೆನಾ? ಸೊ ಪನ್ನೀರ್ ಜೊತೆ ಈಗ ಟ್ರೈ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಪನ್ನೀರ್ಗೆ ಚೆನ್ನಾಗಿದೆ, ಸ್ವಲ್ಪ ಉಪ್ಪಿದೆ ಅಷ್ಟೇ. ಇನ್ನು ರೈಸ್ ಬಂತು ಅಂದರೆ ರೈಸು ಚೆನ್ನಾಗಿದೆ. ಅದ್ರ ಜೊತೆ ಇನ್ನು ಸೈಡಲ್ಲಿ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಟ್ರೈ ಮಾಡ್ತೀನಿ. ಬಸ್ ಏನು ಪ್ರಾಬ್ಲಮ್ ಇಲ್ಲ. ನೀವು ಊಟನ ಪರ್ಚೇಸ್ ಮಾಡ್ಕೊಂಡು ತಿನ್ಬೋದು ಆರಾಮ್ಸೆ. ಬಸ್ ಈ ಚಿಕ್ಕ ಮಕ್ಕಳಿಗೆ ಊಟದ ಬಾಕ್ಸ್ ಹಾಕ್ಕೊಡ್ತಾರೆ ಗೊತ್ತಾ? ಒಂದನೇ ಕ್ಲಾಸ್ 2ನೇ ಕ್ಲಾಸ್ಗೆ ಇಷ್ಟು ಸ್ವಲ್ಪ ರೈಸು, 2 ಚಪಾತಿ ಚಿಕ್ಕದಾಗಿ ಇತ್ತು ಬಿಡಿ. ಸೊ ಹಾಕ್ಕೊಟ್ಟಾಗ ಅವ್ರಿಗೆ ಹೊಟ್ಟೆ ತುಂಬೋದು. ನಮಗಂತೂ ಆಗೋದೇ ಇಲ್ಲ ಹೊಟ್ಟೆ, ಮತ್ತು ತಿನ್ನಲೇಬೇಕಾಗುತ್ತೆ ಇನ್ನೊಂದು ಪ್ಲೇಟ್ ತಗೊಂಡು. ಸೊ ಇಷ್ಟು ಈ ಜರ್ನಿಯಲ್ಲಿ. ಸೊ ಆಲ್ಮೋಸ್ಟ್ ನಾವೀಗ ಟ್ರೈನು 18 ನಿಮಿಷ ಆದಮೇಲೆ ನಮಗೆ ರೀಚ್ ಆಗುತ್ತೆ. ಟಾಪ್ ಸ್ಪೀಡ್ ನೀವು ನೋಡ್ಬೋದು 120 to 135ವರೆಗೂ ಹೋಗಿದೆ. ಸೊ ಇದು ನಮ್ಮ ಟ್ರೈನ್ ಟಾಪ್ ಸ್ಪೀಡು. ಹೆವಿ ಅಲ್ವಾ, ಒಂದೇ ಬರುತ್ತೆ. ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಗುರು 8:18 ಕರೆಕ್ಟಿಗೆ ಹೇಳಿರೋದು. ಕರೆಕ್ಟಿಗೆ 8:18 ರೀಚ್ ಆಗುತ್ತೆ. ಸೊ ನಿಯರ್ ಮಂತ್ರಾಲಯ. ಊಟನೂ ಸಹ ತಿಂದಿದ್ದಾಯಿತು. ಸೊ ನಿಮಗೆ ಹೇಳ್ದಲ್ವ ಹೇಗಿತ್ತು ಅಂತ. ಸೊ ಈಗ ಇಲ್ಲಿಂದ ನಾವು ಹೊರಡೋಣ ಹೊರಗಡೆ. ಸೊ ಬಂದ್ರಪ್ಪ, ಇದೇ ಮಂತ್ರಾಲಯ ರೈಲ್ವೆ ಸ್ಟೇಷನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಇಂಡಿಯನ್ ರೈಲ್ವೆ ಫಾರ್ ಟೇಕಿಂಗ್ ಅಸ್. ಪರವಾಗಿಲ್ಲಪ್ಪ, ಒಳ್ಳೆ ಜರ್ನಿ ಇತ್ತು ಅಂತ ಹೇಳ್ಬೋದು ನಿಮಗೆಲ್ಲ. ಸೊ ಇಲ್ಲಿ ನೋಡಿ ಮುಂದುಗಡೆ ಯಾವ ಥರ ಇದೆ ಅಂತ. ಸಗದಾಗಿದೆಯಲ್ಲ ಮುಂದುಗಡೆ ಎಲ್ಲ. ಅದೇ ಭಾರತ್ ಟೈಮಿಂಗ್ಸ್ನ ಮಾತ್ರ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೇ ಥರ ಎಲ್ಲ ಟ್ರೈನು ಟೈಮಿಂಗ್ಸ್ನ ಮೇಂಟೈನ್ ಮಾಡಿಬಿಟ್ರೆ ಸಾಕಾಗಿರುತ್ತೆ. ಏನು ಹೇಳ್ತೀರಾ ನೀವು? ಸೊ ಬಸ್ ನಾವೀಗ ಎಕ್ಸಿಟ್ ಆಗಿ ಬಂದಿದ್ದೀರಿ. ಸೊ ಎಕ್ಸಿಟ್ ಆದಮೇಲೆ ನಮಗೆ 50 ರೂಪಾಯಿ ಕೊಟ್ಟರೆ ಸೊ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಶೇರ್ ಆಟೋಗಳು ನೀವು ನೋಡ್ಬೋದು ಎಷ್ಟಿದೆ ಅಂತ. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ 15 ಕಿಲೋಮೀಟರ್ ಇದೆ. ಮತ್ತು ನಾನೀಗ 50 ರೂಪಾಯಿ ಕೊಡ್ತಾ ಇದ್ದೀನಿ. ಟ್ರೈನಲ್ಲಿ ನಾವೀಗ ರೀಚ್ ಆಗಿದ್ದೀರಿ. ಎಲ್ಲಿ ಅಂದರೆ ಮಂತ್ರಾಲಯ ಗೇಟ್ ಹತ್ರ. ಸೊ ನೀವು ನೋಡ್ಬೋದು ಹಿಂದ್ಗಡೆ. ಈ ಟೈಮಲ್ಲಿ ಅಂದರೆ 8:00ವರೆಗೆ ಕ್ಲೋಸ್ ಆಗಿಬಿಟ್ಟಿದೆ ಅಂದರೆ ದೇವಸ್ಥಾನ. ನಾವೀಗ ದರ್ಶನ ಮಾಡೋಕ್ಕಾಗಲ್ಲ. ಆದರೆ ಈಗ ನಾವು ಒಂದು ಜಾಗದಲ್ಲಿ ಉಳ್ಕೊಳ್ಬೇಕಲ್ವಾ? ಸೊ ಆ ಜಾಗಕ್ಕೆ ನಾವೀಗ ಹೋಗಿ ಕೇಳಬೇಕು ಆಫ್ಲೈನಲ್ಲಿ. ನಾನು ಆನ್ಲೈನಲ್ಲಿ ಯಾವುದೇ ಥರ ರೂಮ್ಸ್ ಸಿಕ್ಕಿಲ್ಲ ನನಗೆ. ರೂಮ್ಸ್ ಎಲ್ಲ ಆನ್ಲೈನಲ್ಲಿ ಫುಲ್ ಆಗಿದೆ. ಯಾಕೆ ಅಂದರೆ ಪಾದಯಾತ್ರೆ ಅಂತ ಜನ ಎಲ್ಲರೂ ಬಂದು ರೂಮ್ನ ಫಿಲ್ ಮಾಡ್ಕೊಂಡಿದ್ದಾರೆ ಆನ್ಲೈನು. ಸೊ ನಾನೀಗ ಎಲ್ಲಿದ್ದೀನಿ ಅಂದರೆ ನೀವು ನೋಡ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹತ್ರ ಇದ್ದೀನಿ. ಸೊ ಈ ಜಾಗದಲ್ಲಿ ನಾವು ಎಷ್ಟೋ ಜನ ನೀವು ನೋಡ್ಬೋದು ಇಲ್ಲೇ ಮಲ್ಕೊಳ್ತಾ ಇದ್ದಾರೆ. ಸೊ ಇದೇ ಥರ ನಾನು ಇವತ್ತು ಇಲ್ಲೇ ಮಲ್ಕೊಬೋದು. ಏನೇನು ಬೇಕೋ ಆಲ್ರೆಡಿ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ. ಸೊ ಒಂದು ಪಿಲ್ಲೋ, ಒಂದು ಬೆಡ್ಶೀಟು, ಅದ್ರ ಕೆಳಗಡೆ ಒಂದು ಚಾಪೆ. ಸೊ ಆಲ್ರೆಡಿ ನನ್ನ ಬ್ಯಾಗಲ್ಲಿದೆ. ಸೊ ಒಂದು ಟೀ ತಗೊಳ್ಳೋಣ ಅಂತ ಬಂದಿದ್ದೀನಿ. ಟೈಮ್ ನೀವು ನೋಡ್ಬೋದು ಇಲ್ಲಿ 10 ಗಂಟೆ ಆಗಿದೆ. ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡ್ಕೊಂಬಂದೆ. ಸೊ ಈಗ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೊರಡೋಣ. ಒಂದು ಟೀ. ಸೊ ಬಾಸ್ ಇದನ್ನ ಎತ್ಕೊಂಡು ನಾವೀಗ ಮಂತ್ರಾಲಯ ದೇವಸ್ಥಾನ ಮುಂದೆ ನಾವು ಮಲ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಅಯ್ಯೋಪ್ಪ ಬಿಸಿ ಹೊಡಿತು.
ಆ ಕಡೆ ಸ್ವಲ್ಪ ಊಟ ಮಾಡ್ಕೊಂಬರೋಣ ಅಂತ ಹೋಗಿದ್ರೆ ಎಲ್ಲ ಲೈಟ್ಗಳು ಆಫ್ ಆಗಿಬಿಟ್ಟಿದೆ ನೋಡಿ, ಯಾವುದೇ ಥರ ಲೈಟ್ಗಳಿಲ್ಲ. ಮೇ ಬಿ 9 ಗಂಟೆಗೆ ಲಾಸ್ಟ್ ಮಾಡಿದ್ದಾರೆ ಲೈಟಿಂಗ್ನ. ಸೊ ಇಲ್ಲಿರೋ ಜನ ಎಲ್ಲ ಮಲ್ಕೊಂಡಿದ್ದಾರೆ. ಸೇಮ್ ಇವ್ರ ಜೊತೆ ನಾನು ಎಲ್ಲಾದರೂ ಒಂದು ಸೈಡಲ್ಲಿ ಮಲ್ಕೊಂಬಿಟ್ಟು ಸೊ ಇವತ್ತಿಂದ ರಾತ್ರಿ ಆರಾಮ್ಸೆ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗೋಣ. ನಡೀರಿ ಫಸ್ಟ್ ಅಲ್ಲೋಗಿ ಒಂದು ಸ್ವಲ್ಪ ಚಾಪೆ ಹಾಕೊಂಬಿಡೋಣ. ಯಾವ ಥರ ಚೂಸ್ ಮಾಡೋಣ ಅಂತ ಹೇಳಿದ್ರೆ ನೋಡಿ, ಇಲ್ಲೆಲ್ಲರೂ ಮಲ್ಕೊಂಡಿದ್ದಾರೆ. ಸೊ ಈ ಜಾಗದಲ್ಲಿ ಯಾರೂ ಇಲ್ಲ, ಈ ಸೆಂಟ್ರಲ್ಲಿ ಹಾಕ್ಕೊಳ್ಳೋಣ, ಈ ಜಾಗದಲ್ಲಿ ಹಾಕ್ಕೊಳ್ಳೋಣ, ಡಿಫ್ರೆಂಟಿಗಿರಲಿ ನಮ್ಮದು ಮಲ್ಗೋ ಜಾಗ. 10 ಗಂಟೆ ಆಗೋಗ್ಬಿಟ್ಟಿದೆ ಟೈಮು. ಇನ್ನು ನಾನು ಇನ್ನೇನು ಮಾಡೋದು, ಇಲ್ಲಿ ಆರಾಮ್ಸೆ ಮಲ್ಕೊತೀನಿ. ಯಾರಾದರೂ ಎಷ್ಟೋ ಜನ ಹುಡುಗರು ಬರ್ತಾರೆ, ಸೊ ಹುಡುಗರೆಲ್ಲ ಆರಾಮ್ಸೆ ಇಲ್ಲಿ ಮಲ್ಕೊಬೋದು. ಚಳಿ ನೋಡಿದ್ರೆ ಯಾವುದೇ ಥರ ಅನಿಸಿಲ್ಲ ನನಗೆ, ಬಿಸಿಯಾಗಿದೆ, ನೆಲ ಎಲ್ಲ ಬಿಸಿ ಇದೆ. ಮೇ ಬಿ ಇನ್ನು ಟೈಮ್ ಆಗ್ತಾ ಚಳಿ ಆಗ್ಬೋದೇನೋ. ನಾನೊಂದು ಸ್ವಲ್ಪ ಬೇಗ ಮಲ್ಕೊಂಬಿಟ್ರೆ ಸೊ ಬೆಳಿಗ್ಗೆ ಒಂದು 4:15 ಗಂಟೆಗೆ ಏನೋ ಎದೊಳ್ತೀನಿ. ಸೊ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸೊ ಇವಾಗ ನಾನು ಮಲ್ಕೊತೀನಿ ಬಸ್ಸು. ಇನ್ನು ಮಿಕ್ಕಿದ್ದು ಏನಾದರೂ ಇತ್ತು ಅಂದರೆ ಬೆಳಿಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಬೆಳಿಗ್ಗೆ 7:30 ಆಗಿದೆ ಆ್ಯಂಡ್ ನಾನೀಗ ಫುಲ್ಲು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಯಾವುದೇ ಥರ ವ್ಲಾಗ್ ಮಾಡಿಲ್ಲ. ಸೊ ವ್ಲಾಗ್ ಎಲ್ಲ ಮಾಡೋಣ ಆಮೇಲಿಂದ ಅಂತೇಳಿ ರೆಡಿ ಆಗಿದ್ದೀನಿ. ಸೊ ಯಾವ ಥರ ಇಲ್ಲಿ ಪ್ರೊಸೀಜರ್ ಇತ್ತು ಸ್ನಾನ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ವಾ, ಇದು ತುಂಗಭದ್ರಾ ರಿವರು. ಎಲ್ಲರೂ ಜನ ಇಲ್ಲಿ ಸ್ನಾನ ಮಾಡೋಕ್ಕಂತ ಬರ್ತಾ ಇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡೋದು ಯಾವುದೇ ಥರ ಈ ಜಾಗನ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಗಲೀಜಿದೆ. ಮತ್ತು ಇಲ್ಲಿ ಸ್ನಾನ ಸಹ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತು. ಇದು ಬಿಟ್ಟರೆ ಬೇರೆ ಕಡೆ ಅಂದರೆ ಟಾಯ್ಲೆಟ್ಸ್ ಇದೆ, ಸೊ ಚೆನ್ನಾಗಿದೆ. ಆ ಜಾಗದಲ್ಲಿ ಒಂದು 10 ರೂಪಾಯಿ ಕೊಟ್ಟರು ಸಹ ಫ್ರೀಯಾಗಿ ಫ್ರೆಶ್ ಅಪ್ ಆಗ್ಬೋದು. ಜೊತೆಗೆ ಆ ಜಾಗದಲ್ಲಿ ಸ್ವಲ್ಪ ಬಿಸಿನೀರು ಸಹ ಕೊಡ್ತಾರೆ, ಸೊ ನೀವು ತೊಗೊಳ್ಬೋದು. ಅದು 30 ರೂಪೀಸ್ ಆಗುತ್ತೆ ಒಂದು. ಸೊ ನಾನು ಅದೇ ಥರ ಸ್ನಾನ ಮಾಡಿಕೊಂಡು ಈ ಜಾಗದಲ್ಲಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ನೀವು ನೋಡ್ಬೋದು ಈ ಜಾಗದಾಗೆಲ್ಲ ಸೊ ಎಲ್ಲ ಲೇಡೀಸು ಮತ್ತು ಜೆಂಟ್ಸು ಎಲ್ಲರೂ ಇದ್ದಾರೆ. ಸೊ ಈ ಜಾಗದಲ್ಲಿ ನಾನು ಪ್ರಿಫರ್ ಮಾಡಲ್ಲ ನಿಮಗೆ ಸ್ನಾನ ಮಾಡಿ ಅಂತ. ಅಕಸ್ಮಾತ್ ನಿಮ್ಗೇನಾದರೂ ಸ್ನಾನ ಮಾಡಬೇಕು ಅಂತ ಇದ್ರೂ ಸಹ ನೀವು ಹೋಗಿ ಮಾಡ್ಬೋದು. ನೋಡ್ಬೋದು, ಸೊ ಇದೇ ಮಂಚಲಮ್ಮ ದೇವಸ್ಥಾನ. ಸೊ ಈ ಜಾಗದಲ್ಲಿ ನಾವು ದರ್ಶನ ಮಾಡಿ ನೆಕ್ಸ್ಟು ಆ ಕಡೆ ರಾಯರು ದರ್ಶನ ಮಾಡಬೇಕಾಗುತ್ತೆ. ಝೂಮ್ ಮಾಡಿದ್ದೀನಿ, ಸೊ ಇಷ್ಟು ಕಾಣಿಸ್ತಿದೆ ನೋಡಿ ನಿಮ್ಗೆ. ಸೊ ಈ ಜಾಗದಿಂದ ಏನು ಎಂಟ್ರಿ ಇಲ್ಲ, ಒಳಗಡೆಯಿಂದ ಎಂಟ್ರಿ ಇರೋದು. ಸೊ ನೀವೇನಾದರೂ ದರ್ಶನ ಮಾಡಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿಯಾಗಿ ದರ್ಶನ ಮಾಡಬೇಕಾಗುತ್ತೆ. ಇವತ್ತು ಗುರುವಾರ ಇರೋದ್ರಿಂದ ಜನಸಾಗರ ನೋಡ್ರಪ್ಪ. ಗುರುವಾರ ಹೊತ್ತು ಫುಲ್ಲು ಡಿಮ್ಯಾಂಡ್ ಇರುತ್ತೆ ರೂಮ್ಸು ಎಲ್ಲ ಜಾಗದಲ್ಲೂ. ಸೊ ಟ್ರೈನ್ ಟಿಕೆಟು ಸಹ ಸಿಗೋದು ಕಡಿಮೆ ಇರುತ್ತೆ. ಸೊ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಈ ಜಾಗಕ್ಕೆ ಬರಬೇಕು ಅಂದರೆ. ಸೊ ಈಗ ನಾವು ದರ್ಶನ ಮಾಡೋಕ್ಕೆ ಒಳಗಡೆ ಹೋಗೋಣ, ನಮ್ಮ ರಾಯರು ದರ್ಶನ ಮಾಡೋಣ. ನಡೀರಿ. ಸೊ ನಮ್ಮ ದರ್ಶನ ಏನೋ ಮುಗೀತು. ಸೊ ಇಲ್ಲಿಂದ ನಿಮಗೆ 5 ದೇವಸ್ಥಾನಗಳನ್ನ ಕರ್ಕೊಂಡು ಹೋಗ್ತಾರೆ. 150 ರೂಪಾಯಿ ಕೊಟ್ಟರೆ ಆಟೋದಲ್ಲಿ. ನಿಮಗೇನಾದರೂ ಟೈಮ್ ಇತ್ತು ಅಂದರೆ ನೀವು ಹೋಗ್ಬೋದು, ಆದರೆ ನನಗೆ ಟೈಮ್ ಇಲ್ಲ. ನಾನು ಆಲ್ರೆಡಿ ಟ್ರೈನ್ನ ಬುಕ್ ಮಾಡಿದ್ದೀನಿ, 11:15 ಏನೋ ಟ್ರೈನ್ ಇದೆ. ಸೊ ಅದಕ್ಕೋಸ್ಕರ ನಾನೀಗ ಓಡ್ತಾ ಇದ್ದೀನಿ. ನಿಮಗೇನಾದರೂ ಟೈಮ್ ಇದ್ದರೆ ಪ್ಲೀಸ್ ಆ ಜಾಗಕ್ಕೆ ಹೋಗಿ ಬನ್ನಿ. ಟೈಮ್ ಈಗ 11:15 ನಿಮಿಷಕ್ಕೆ 2 ನಿಮಿಷ ಇದೆ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ತಮ್ನೈಲಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಇದೆ, ಏನಪ್ಪ ಆ ಥರ ಹಾಕಿದೆ ತಮ್ನೈಲು ಅಂತ. ಸೊ ಆ ತಮ್ನೈಲ್ಗೆ ಕನ್ಕ್ಲೂಷನ್ ಈ ಜಾಗದಲ್ಲಿ ಸಿಗುತ್ತೆ. ನಾನು ಬರೋವಾಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂದಿದ್ದೀನಿ. ಸೊ ಹೋಗೋವಾಗ ಇವಾಗ ಇರೋದು ನಿಜವಾದ ಮಜಾ. 145 ರೂಪೀಸ್ಗೆ ಟಿಕೆಟ್ ತೊಗೊಂಡ್ರೆ ಜನರಲ್ಲು. ಸೊ ಜನರಲಲ್ಲಿ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ನಿಮಗೆ ಅಂತ ತೋರ್ಸೋಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಲೋ ಬಜೆಟಲ್ಲಿ ಹೋದರೆ ಹೆಂಗಿರುತ್ತೆ, ಹೈ ಬಜೆಟಲ್ಲಿ ಬಂದರೆ ಹೆಂಗಿರುತ್ತೆ ಅಂತ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗ್ತಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಟ್ರೈನ್ ಬರ್ತಿದೆ. ಎಲ್ಲಿಂದ ಅಂದರೆ ಮಹಾರಾಷ್ಟ್ರದಿಂದ. ಸೊ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ 9:15 ರೀಚ್ ಆಗುತ್ತೆ. ಫೈನಲಿ ನಾವೀಗ ಜನರಲ್ ಸೀಟ್ನ ಹತ್ತಿದ್ದೀರಿ. ಸೊ ನೀವು ನೋಡ್ಬೋದು, ಯಾವುದೇ ಜಾಗದಲ್ಲೂ ನಮಗೆ ಸೀಟು ಸಿಗೋದು ಚಾನ್ಸಸ್ಸು ಕಡಿಮೆ ಇದೆ. ಸರಿ ಅಂತ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ಅಕ್ಕ ನನಗೆ ಸ್ಟಾರ್ಟಿಂಗಲ್ಲೇ ಒಂದು ಕೆಲಸ ಕೊಡ್ತಾರೆ. ಅದು ಏನು ಅಂತ ನೀವು ನೋಡಬೇಕು. ಬ್ಯಾಗ್ನ ಎತ್ತಿ ಆ ಕಡೆ ಇಡಿ ಅಂತ. ನೋಡ್ರಪ್ಪ, 145 ರೂಪಾಯಿ ಟಿಕೆಟ್ ಕೊಟ್ಟು ನಾವೇನಾದರೂ ಜನರಲ್ ಟಿಕೆಟ್ ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಲೇಬೇಕಾಗುತ್ತೆ. ನಮಗೆ ಯಾವುದೇ ಥರ ಸೀಟು ಸಿಗೋದಿಲ್ಲ. ಯಾಕೆ ಅಂದರೆ ನಾವು ಮಹಾರಾಷ್ಟ್ರದಿಂದ ಬರ್ತಿರೋ ಈ ಟ್ರೈನ್ಗೆ ಹತ್ತಿದ್ದೀರಿ. ಇನ್ನೊಂದೇನು ಅಂದರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನನಗೆ ಕಾಲು ನೋವು ಬಂತು. ಅದಕ್ಕೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದರೆ ಆವಾಗ ಕಾಲು ನೋವು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಒಳಗಡೆ ನಾನು ನಡೀತಾ ಇದ್ದೆ. ಆವಾಗ ನೋಡಿದೆ ಅಲ್ಲಿರೋ ಒಂದು ಮಗುನ. ಸೊ ಅದನ್ನು ನೋಡಿದಾದ್ಮೇಲೆ ನನಗೊಂಥರ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇದೇ ಥರ ಪಯಣ ಮಾಡಲೇಬೇಕಾಗುತ್ತೆ ಅಂತ ಮುಂದೆ ಹೋಗ್ತೀನಿ. ಫೈನಲಿ ಸ್ವಲ್ಪ ಜನ ರಶ್ಶು ಕಡಿಮೆ ಇರೋ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದೆ. ನಿಮ್ಮ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರಲ್ಲ, ವೈಟ್ ಕಲರಲ್ಲಿ ಕೂತ್ಕೊಂಡಿದ್ದಾರಲ್ಲ, ಆ ಪುಣ್ಯಾತ್ಮ ನನಗೆ ಸ್ವಲ್ಪ ಸೀಟ್ ಕೊಟ್ಟ. ಅಂದರೆ ಅವ್ನ ಸೀಟ್ ಒಳಗಡೆ ನನಗೆ ಅರ್ಧ ಸೀಟ್ ಕೊಡ್ತಾನೆ. ಸ್ವಲ್ಪ ಹೊತ್ತು ಟ್ರೈನ್ ಡೋರ್ ಹತ್ರ ನಿಂತ್ಕೊಳ್ಳೋಣ ಅಂತ ಹೋಗ್ತೀನಿ, ಅಲ್ಲಿ ನಡೆಯೋದೇ ಬೇರೆ. ಲೈಟ್
నాన్న ఏನಿಲ್ಲ లేదా ఎంత సార్ మీరు 10 రూపాయలు లేకుండా ನೀವು ಏನು ಹೇಳಿ ಎಲ್ಲರಿಗೂ ಬೈಕೊಂಡು ತಗೊಳ್ತಾ ಇದ್ದೀರಾ ಒಳ್ಳೆ ರೀತಿ ತಗೊಂಡ್ರೆ ಕೊಡ್ಬೋದು ಕೊಡಿ ಕೊಡಿ ಅಂತ ಕೇಳಿ ಬೈತಾರದೇ ಆಮೇಲೆ ಏನೋ ಎಲ್ಲರಿಗೂ ಕೇಳ್ತಾ ಇದ್ದೀರಾ ಕೊಡ್ರಿ ಅಂತ ಹೀಗೆ ಇಲ್ಲ ಅಂದ್ರೆ ಏನು ಹೇಳಿ ಒಳ್ಳೆ ಹೇಳಿದ್ರೆ ಕೊಡ್ತಾ ಇರ್ತಾರೆ ಇಲ್ಲ ಅಂದ್ರೆ ಕೊಡಪ್ಪ ಚಲೋ ಚಲೋ ಇಲ್ಲ ಅಂದ್ರೆ ಅವ್ರು ಯಾರು ಎಲ್ಲ ಹತ್ರದ ಎಲ್ಲ ದುಡ್ಡೇ ಇಲ್ಲ ಅಂತಲ್ಲ ಅಲ್ಲಲ್ಲ ಎಲ್ಲ ದುಡ್ಡಿದೆ ಅಂತಲ್ಲ ಎಲ್ಲರ ಹತ್ರ ದುಡ್ಡಿರುತ್ತೆ ನೀವು ಕೊಡ್ರೋ ಅಂದ್ರೆ ಹೆಂಗೆ ಅವ್ರಿಗೆ ಏನ್ಕೋ ಇಕ್ಕಿರ್ತಾರೆ ಕಾಸುಗಳನ್ನ ಬೋರ್ ಕೊಟ್ಟಿದ್ದೀವಿ నువ్వేం నాకు చెప్పేదಲ್వా దీనికి ఎట్లా చెప్పేది ఏం చేయాలి ఇంకా పెద్ద పెద్ద బండ్లు వస్తాయి ఇది నాకు 3 జెండాలు మీకు తెలిసింది కదా ఎట్లా చేయాలని చిన్నపిల్లాడు కదా మచ్చా ನಾನೇನು తీసుకుంటాను ಹೋಗಿಲ್ಲ ನೀನೇ ಹೋಗಲಿ ನೀನ್ ಸೀಟ್ ಅಲ್ಲಿ ತಾನೇ ಹೋಗು ನನ್ನ ಸೀಟ್ ಅಲ್ಲ ನನ್ನ ಸೀಟ್ ಅಲ್ಲ ನನ್ನ ಪಡೆ ನಾನು ಬಂದಿದ್ದು ನೀವು ಅಲ್ಲಿ ಸೀಟ್ ಆಯ್ತು ಹೋಗು ಅಲ್ಲಿ ಸ್ಮೆಲ್ ಬರ್ತಿದೆ ಟಾಯ್ಲೆಟ್ ಸ್ಮೆಲ್ ಹಾಕೋ ಬಿಡಿ ಟಾಯ್ಲೆಟ್ ಸ್ಮೆಲ್ ಹಾಕೋ ಟಾಯ್ಲೆಟ್ ಸ್ಮೆಲ್ ಬರ್ತಿದೆ ಅಲ್ಲಿ ಫ್ರೀ ಆಯ್ತು ಹೋಗು ಅಲ್ಲಿ ಸ್ಮೆಲ್ ಅಂತ ಹೇಳಿದ್ದೆ ಈ ಕಡೆ ಬಂದಿದ್ದು ಪುಟ್ಟ ಬಡ್ಸಲ್ಲ ಇವಾಗ ಸೊ ನೋಡಿದ್ರಲ್ಲ ಇಷ್ಟೊತ್ತು ಏನಾಯ್ತು ಅಂತ ಸೈಕ್ ಆಗೋಗ್ಬಿಡ್ತು ಅಯ್ಯೋ ಅವರು ಜಸ್ಟ್ ಇನ್ನೇನು ಕ್ಯಾಮ್ರಾ ಎತ್ಕೊಂಡು ನೋಡ್ತಾರೆ ಅಂದ್ಕೊಂಡೆ ನೋಡಿಲ್ಲ ನಾರ್ಮಲ್ ಆಗಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಸೊ ಗೊತ್ತಾಗಿಲ್ಲ ಸೊ ಜನರಲ್ ಕೋಚು ಇಲ್ಲ ಸ್ಲೀಪರ್ ಕೋಚಲ್ಲಿ ಬಂದರೆ ಇವ್ರ ಕಾಟ ಇದ್ದೇ ಇರುತ್ತೆ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು ಯಾವುದೇ ಥರ ಏನು ಕೆಟ್ಟದಾಗಿ ಬಿಹೇವ್ ಮಾಡಿಲ್ಲ ಸೊ ಚೆನ್ನಾಗಿ ಮಾತಾಡ್ಸಿದ್ರು ಒಂದೊಂದು ಟೈಮಲ್ಲಿ ಇನ್ನೂ ಕೆಟ್ಟದಾಗೆ ಬಿಹೇವ್ ಮಾಡ್ತಾರೆ ನಮ್ಮ ಜೊತೆ ಈ ಹುಡುಗಿರು ಒಂದು 3-4 ಜನ ಬಂದಾಗ ಸೊ ಅವ್ರ ಹತ್ರ ಇಂದ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ನಿಮಗೆ ಸೊ ಇಷ್ಟೆಲ್ಲ ನೋಡಿದ್ರಲ್ವ ಯಾವ ಥರ ಸೀಟ್ ಸಿಕ್ತು ಅಂತ ಸೊ ನನಗೊಂಚೂರು ಮಾತಾಡೋಕ್ಕಾಗಿಲ್ಲ ಮೇ ಬಿ ವಾಯ್ಸ್ ಓವರ್ ಕೊಡ್ಬೋದು ನಾನು ನಿಮಗೆ ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋದ್ಮೇಲೆ ಬ್ಲಾಗ್ನ ಮಾಡ್ತೀನಿ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ರೆ ಬೇರೆಯವ್ರಿಗೆ ಏನಾದರೂ ಅನಿಸುತ್ತೆ ಅವ್ರು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಸೊ ಯಾಕೆ ಬೇಕು ನನಗೆ ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತೀನಿ ಹೆಂಗೋ ರೀಚ್ ಆಗ್ತೀನಿ ಸೊ ಫೈನಲಿ ನಾನಿವಾಗ ಇಳ್ಕೊಂಡಿದ್ದೀನಿ ಎಲ್ಲ ಹತ್ತಿದ ಜಾಗದಲ್ಲೇ ಅಲ್ಲೇ ಇಳ್ಕೊಂಡಿದ್ದೀನಿ ಇವಾಗ ನಾನು ನಮ್ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ನೀವು ಮಂತ್ರಾಲಯ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದೀನಿ ಅಂತ ಅಂದ್ಕೊಳ್ತೀರಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ 145 ರುಪೀಸಲ್ಲಿ ಹೋಗಬೇಕು ಅಂದರೆ ಜನರಲ್ ಕೋಚು ನೀವು ನೋಡಿದ್ರಲ್ವಾ ಹೋಗೋವಾಗನೇ ತುಂಬಾ ರಶ್ ಇರುತ್ತೆ ಮತ್ತು ಬರೋವಾಗೂ ಸಹ ರಶ್ ಇರುತ್ತೆ ಸೀಟ್ ಸಿಕ್ಕಿದ್ರೆ ನಿಮ್ಮ ಪುಣ್ಯ ಮೇಲ್ಗಡೆ ಏನಾದರೂ ಮಲ್ಕೊಂಡ್ರೆ ಆರಾಮು ಬಟ್ ಸ್ಮೆಲ್ ಅದೇ ಇದ್ದೇ ಇರುತ್ತೆ ಸೊ ಸ್ಲೀಪರ್ ಕೋಚ್ ಅಂತ ಬಂತು ಅಂದರೆ 250 ರುಪೀಸು ಮತ್ತು ಇನ್ನು 3AC ಅಂತ ಬಂತು ಅಂದರೆ 1000 ರುಪೀಸ್ ಚಿಲ್ಲರೆ ಏನೋ ಬರುತ್ತೆ ಸೊ ಇನ್ನೇನು ತಡ ಬಸ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಲವ್ ಯು